ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯ ಹಾಗೂ ಸ್ನಾತಕೋತ್ತರ ಅಧ್ಯಯನ ಕೇಂದ್ರ ಅಥಣಿ ಹಾಗೂ ಬಸವರಾಜ ಕಟ್ಟಿಮನಿ ಪ್ರತಿಷ್ಠಾನ ಬೆಳಗಾವಿ ಇವರ ಸಹಯೋಗದೊಳಗೆ ಕಟ್ಟಿಮನಿ ಕತೆ ಹೇಳೋಣ ಬಾರ ಅಂತಕ್ಕಂಥ ಸ್ಪರ್ಧೆ ಬಹಳ ಅಭೂತಪೂರ್ವವಾಗಿ ಕಾರ್ಯಕ್ರಮ ಜರುಗಿತು ಅಂಥೇಳಿ ಭಾಳ ಹೆಮ್ಮೆಯಿಂದ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂಥ ಪ್ರೊಫೆಸರ್ ವಿಲಾಸ್ ಕಾಂಬ್ಳೆ ಸರ್ ಅವರೇ, ಹಾಗೂ ಬಸವರಾಜ ಕಟ್ಟಿಮನಿ ಪ್ರತಿಷ್ಠಾನದ ಸದಸ್ಯರಾಗಿರ್ತಕ್ಕಂಥ ಹಾಗೂ ನಿನ್ನೆ ತಾನೇ ಕನ್ನಡ ಸಾಹಿತ್ಯ ಅಕಾಡೆಮಿಯ ಒಂದು ಪುಸ್ತಕ ಬಹುಮಾನವನ್ನು ಪಡೆದಿರತಕ್ಕಂಥ ನಮ್ಮ ಕಾಲೇಜಿನ ಸಂಸ್ಥಾಪಕ ಪ್ರಾಚಾರ್ಯರಾಗಿರ್ತಕ್ಕಂಥ JP ದೊಡ್ಡಮನಿ ಸರ್ ಅವರೇ, ಹಾಗೂ IQAC ಕೋಆರ್ಡಿನೇಟರ್ ಆಗಿರ್ತಕ್ಕಂಥ ಬಣಜೋಡ್ ಸರ್ ಅವರೇ, ನಾವು ಬಹುಶಃ ಒಂದು 20-25 ದಿವಸದ ಕೆಳಗೆ ಈ ಕಾರ್ಯಕ್ರಮದ ಕುರಿತು ನನಗೆ ಸರ್ ಫೋನ್ ಮಾಡಿ ನಮ್ಮ ಕಾಲೇಜಲ್ಲಿ ಸುಮಾರು 17 ಜನ ಹೆಸರು ಕೊಟ್ಟಿದ್ರು. ಅದರಲ್ಲಿ 16 ಜನ ಇವತ್ತು ಬಸವರಾಜ ಕಟ್ಟಿಮನಿ ಕಥೆ ಹೇಳೋನು ಅಂತಕ್ಕಂಥ ವಿಶಿಷ್ಟವಾದಂಥ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಕಾಲೇಜಿನ ಪ್ರಾಂಶುಪಾಲರಾದಂಥ ವಿಲಾಸ್ ಕಾಂಬ್ಳೆ ಸರ್ ಅವರೇ, ನಾವು ಯಾಕೆ ಈ ಕಾರ್ಯಕ್ರಮವನ್ನು ಎಲ್ಲ ಕಾಲೇಜುಗಳಿಗೂ ಹಮ್ಮಿಕೊಂಡಿದ್ದೀವಿ ಅಂತಂದ್ರೆ ಇವತ್ತು ವಿದ್ಯಾರ್ಥಿಗಳಲ್ಲಿ ಓದತಕ್ಕಂಥ ಹವ್ಯಾಸ ಕಡಿಮೆ ಆಗೈತಿ ಅಂತ ಅನ್ನೋದು. ಬರೀ ಟೆಕ್ಸ್ಟ್ ಬುಕ್ ಓದೋದು ಅಷ್ಟೇ, ಟೆಕ್ಸ್ಟ್ ಬುಕ್ಕು ಓದೋದಿಲ್ಲ, ಗೈಡ್ ಓದೋದು. ಗೈಡು ಬಿಟ್ಟರೆ ಈಗ ಏನಂತಂದ್ರೆ ಮೊಬೈಲ್ ನೋಟ್ಸ್ ಓದೋದು, ನೆಟ್ ನೋಟ್ಸ್ ಓದೋದು, ಅಂದರೆ ಓದೋದು ಕಡಿಮೆ ಆಗೈತಿ. ಇನ್ನು ಓದೋದನ್ನು ಕಡಿಮೆ ಆಗೈತೆ ಅಂದ್ರೆ ಬರವಣಿಗೆ ತೀರಾ ದೂರದ ಮಾತಾ ಉಳಿತು, ಬರೆಯೋ ಆಸಕ್ತಿನೂ ಕಡಿಮೆ ಆಗೈತಿ ಅಂತ ಅನ್ನೋದು. ಆಮೇಲೆ ಇನ್ನೂ ಎರಡನೇ ಉದ್ದೇಶ ಏನಪ್ಪ ಅಂತಂದ್ರೆ ಬಸವರಾಜ ಕಟ್ಟಿಮನಿಯವರು ಯಾರು ಅಂಥೇಳಿ ನಾವು ತಿಳ್ಕೊಳ್ಳೋದು. ಬಸವರಾಜ ಕಟ್ಟಿಮನಿಯವರು ದಕ್ಷಿಣ ಕರ್ನಾಟಕದವರಲ್ಲ, ಈಶಾನ್ಯ ಕರ್ನಾಟಕದವರಲ್ಲ, ಯಾರಪ್ಪ ನಮ್ಮ ಮನೆ ಮಗ್ಲು ಇರ್ತಕ್ಕಂಥವ್ರೇ ಅಂತ ಅನ್ನೋದು. ಗೋಕಾಕ್ ತಾಲೂಕು ಮಲಾಮರಡಿ ಅಂತಕ್ಕಂಥ ಒಂದು ಹಳ್ಳಿ ಒಳಗೆ ಜನಿಸಂಥವ್ರು. ದೈತ್ಯ ಪ್ರತಿಭೆ, ಸಾಹಿತ್ಯ, ಆಮೇಲೆ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ಇಲ್ಲಿ ಭಾಗವಹಿಸಿದ್ದಾರೆ ಅಂತ ಅನ್ನೋದು. ಕಥೆಯನ್ನು ಹೇಳ್ತಕ್ಕಂಥ ಫಸ್ಟ್ ಮೊದಲು ನಿಮ್ಗೆ ಆಯ್ಕೆ ಭಾಳ ಮುಖ್ಯ ಇರ್ತೈತಿ. ಬಸವರಾಜ ಕಟ್ಟಿಮನಿಯವರು ವೈವಿಧ್ಯವಾದಂಥ ಸಾಹಿತ್ಯವನ್ನು ರಚನೆ ಮಾಡ್ಯಾರ. 32 ಕಾದಂಬರಿಗಳನ್ನು ಬರೆದಾರ ಮತ್ತು 10 ಕಥಾ ಸಂಕಲನ ಬರೆದಾರ. ಮತ್ತು ಅವ್ರು ಎಷ್ಟು ಕಲ್ತಿದ್ರು? ಏನೂ ಕಲ್ತಿರಲಿಲ್ಲ. SSLC ಸಹಿತ ಪಾಸ್ ಆಗಿರಲಿಲ್ಲ. SSLC ಪರೀಕ್ಷೆ ಕಟ್ಟಾಕನ ಆಗಲಿಲ್ಲ ಅವರಿಗೆ. ಸಾಹಿತ್ಯದ ಆಸಕ್ತಿ ಹೆಂಗೆ ಬೆಳೀತಪ್ಪ ಅಂತಂದ್ರೆ ಅವ್ರ ತಾಯಿ ಆ ಕಥೆಗಳನ್ನು ಓದಿಸಿ ಕೇಳ್ತಿದ್ರಂತ. ದೊಡ್ಡ ದೊಡ್ಡ ಸಾಹಿತ್ಯಗಳ ಕಾದಂಬರಿಗಳನ್ನ ಕಥೆಗಳನ್ನು ಓದಿ ಹೇಳೋ ಹೊತ್ತಿನಾಗನ ಅವರಲ್ಲಿ ಆಸಕ್ತಿ ಬೆಳೀತು. ಇನ್ನೊಬ್ಬರ ಕಥೆಯನ್ನು ಓದಿ ತಾಯಿಗೆ ಹೇಳೋ ಹೊತ್ತಿನಾಗ ನಾನು ಕಥೆ ಬರಿಬೋದಲ್ಲ ಅಂತಕ್ಕಂಥ ದೃಷ್ಟಿಕೋನದಿಂದ ಅವ್ರ ಕಥೆ ಬರೆದ್ರು ಅಂತ ಅನ್ನೋದು. ಎಂಥಿಂಥ ಕಥೆ ಬರೆದಾರೆ ನೋಡ್ರಿ. ಅವ್ರ ಕಥೆ ಒಳಗೆ, ಅವ್ರ ಕಾದಂಬರಿ ಸಾಹಿತ್ಯ ಒಳಗೆ ರಾಷ್ಟ್ರ ಪ್ರೇಮ, ದೇಶ ಪ್ರೇಮ ತುಂಬಿ ತುಳುಕಾಡ್ತೈತಿ. ಸಮಾಜದ ಕಾಳಜಿ ಕಳಕಳಿ ತುಂಬಿ ತುಳುಕ್ತೈತೆ ಅವರಲ್ಲಿ. ಅದು ಜಾತೀಯತೆ ಇರ್ಬೋದು, ಅಸ್ಪೃಶ್ಯತೆ ಇರ್ಬೋದು, ಹೆಣ್ಣಿನ ಶೋಷಣೆ ಇರ್ಬೋದು, ಬಡತನ ಇರ್ಬೋದು, ನಿರುದ್ಯೋಗ ಇರ್ಬೋದು, ರಾಜಕಾರಣಿಗಳ ಕುತಂತ್ರ ಇರ್ಬೋದು, ಮಠಗಳಲ್ಲಿ ನಡ್ತಕ್ಕಂಥ ಅತ್ಯಾಚಾರ ಅನ್ಯಾಯಗಳು ಇರ್ಬೋದು. ನೀ ನನ್ನ ಮುಟ್ಟಬೇಡ ಅವ್ರ ಕಾದಂಬರಿ, ಒಂದು ಕಾದಂಬರಿ ಏನು, ನೀ ನನ್ನ ಮುಟ್ಟಬೇಡ. ಏನಿರ್ಬೋದು ವಸ್ತು ಇದ್ರೊಳಗೆ? ಏನು ಅನ್ಸುತ್ತೆ ನಿಮಗೆ? ನೀ ನನ್ನ ಮುಟ್ಟಬೇಡ, ದೂರ ಸರಿಯ ಕಡೆ. ಏನದು? ಜಾತೀಯತೆ, ಅಸ್ಪೃಶ್ಯತೆ, ಹೌದಿಲ್ಲ? ಮಾಡಿ ಮಡಿದವರು ಏನದು? ಸ್ವಾತಂತ್ರ್ಯ ಚಳವಳಿಯನ್ನು ಕುರಿತು ಹೇಳ್ತಕ್ಕಂಥದ್ದು, ಹೌದಿಲ್ಲ? ಜ್ವಾಲಾಮುಖಿಯ ಮೇಲೆ ಕಾದಂಬರಿ ಬರೆದು, ದೊಡ್ಡ ಕಾದಂಬರಿ ಬರೆದ್ರು. ಅಂಥ ಕಾದಂಬರಿ ಕರ್ನಾಟಕದೊಳಗೆ ಇನ್ನೂ ಯಾರೂ ಬರೆದಿಲ್ಲ. ಯಾವ ಕಾದಂಬರಿ? ವಸ್ತು ಯಾವುದರೊಳಗೆ? ಕಾರ್ಮಿಕರ ಬಗ್ಗೆ, ಗಿರಣಿಯ ಕಾರ್ಮಿಕರು, ಹತ್ತಿ ಗಿರಣಿ, ಗೋಕಾಕ್ಕೊಳಗೆ ಹತ್ತಿನ ಗಿರಣಿ ಐತಲ್ಲ, ಆ ಗಿರಣಿ ಕಾರ್ಮಿಕರ ಸಮಸ್ಯೆಗಳೇನದಾವ ಅದ್ರ ಬಗ್ಗೆ ಏನು ಮಾಡಿದ್ರು? ಒಂದು ದೊಡ್ಡ ಕಾದಂಬರಿ ಬರೆದ್ರು. ರಷ್ಯಾ ಒಳಗೆ ಏನು ಕ್ರಾಂತಿ ಐತಲ್ಲ, ಕಾರ್ಮಿಕ ಕ್ರಾಂತಿ ಐತಲ್ಲ, ಆ ಹಿನ್ನೆಲೆ ಒಳಗೆ ಏನು ಮಾಡಿದ್ರು? ಏನಾದರೂ ಕೇಳಿದ್ರೆ ನಕ್ಕೋದ ಉತ್ತರ ಕೊಡ್ತಿರ್ತಾನೆ. ನಕ್ಕೋದ ಉತ್ತರ ಕೊಡಂತೆ ಅವ್ರು ಏನು ಹೆಸರು ಏನಾದ್ರು ಕೇಳ್ತಾರೆ. ಶರಣ ಬಂದು ಹೊಸಬ್ರ ಹೆಸರು ಏನಾದ್ರು ಕೇಳಂತೆ ಇವೇನು ಹೇಳ್ತಾನು, ನನ್ನ ಹೆಸರು ಶರಣ ಅಂತ ಎಲ್ಲರೂ ಹೇಳ್ತಾರೆ ಅಂತ ಹೇಳ್ತಾರೆ. ಯೊಬ್ಬ ಇಂಥ ಚೀಫ್ ಹೆಸರು ಎಲ್ಲರೂ ಕೇಳೇ ಇರಲಿಲ್ಲ ಅಂತ ಹೇಳ್ತಾನೆ. ಅವ್ರು ಹೊಸಬ್ರು ಬಂದು ಅವನು ಅಂಥ ಚೀಫ್ ಹೆಸರು ಕೇಳಿ ಅವ್ನು ಪ್ರಾಯ ಹೋಗ್ಕೊಂಡು ಮ್ಯಾಲಿನ ತಗ ಅವನ್ನ ನೋಡಕ್ಕೆ ಅವ್ರು ದಿನ ಸ್ಟಾರ್ಟ್ ಮಾಡ್ತಾರೆ. ಅವ್ನು ಬರಂತೆ ನೋಡಂತೆ. ದಿನ ರೇಡಿಯೋದಾಗ ಪೂರ್ತಿ ಕಾಶ್ಮೀರ ಹೋರಾಟದ ಬಗ್ಗೆನ ಪ್ರಸಾರ ಆಗತ್ತಿತ್ತು. ಅದ್ರಾಗ ನಮ್ಮ ಭಾರತೀಯ ಸೈನಿಕರು ಏನಂದ್ರೆ
ಪಾಕಿಸ್ತಾನಿಗಳು ಶಿಬಿರ್ನ ವಶಪಡಿಸ್ಕೊಂಡು ಅವ್ರ ವಿರುದ್ಧ ಯುದ್ಧಕ್ಕೆ ಹೋಗಿರ್ತಾರೋ. ಆದ್ರೆ ಪಾಕಿಸ್ತಾನಿಗಳು ಮಾತ್ರ ಅಂತ ನಮ್ಮ ಭಾರತೀಯ ಸೈನಿಕರು ಸಾವನ್ನಪ್ಪಿರ್ತಾರೋ. ಅದನ್ನು ಕೇಳಿದಾಗ ಕತೆಗಾರರು ಅವ್ರಿಗೆ ನೆನಪು ಬರೋದು ಅವ್ರ ಗೆಳೆಯ ಕರಿಯ ನೆನಪಿಗೆ ಬರ್ತಾನೆ. ಯಾಕಂದ್ರೆ ಅವ 1 ತಿಂಗಳ ಹಿಂದೆ ರಜೆ ಮುಗಿಸ್ಕೊಂಡ ಒಂದು ಪತ್ರ ಬರ್ದೈತಿ. ಜಿಲ್ಲಾ ಹೆಂಗಸಲ್ಲ ಈಕಿ ಏನೋ ಮಾಡಾದ್ರ ಸಂಭಾವ್ಯತೆ ಹೆಣ್ಣದವಳು ಅತಾನ ಮಲ್ಯಾನ ಹಂಗ ಕುಂತನ್ನ ಎದ್ದು ಕೂತ ಕಿಶದಾಗ ಬಿಡಿ ಕಡಿತಾನು. ಬಿಡಿ ತೆಗೆದ 2 ಸಲ ಸೇದಿ ಬಿಡ್ತಾನ. ಬಿಡಾನ ಆಮೇಲೆ ಅವಂಗ ಅನಿಸ್ತೈತಿ ನಾನು ಹೇಳ್ತಿರುವಂಥ ಕಥೆ ಗಂಡು ಬೀರಿ ಗತಿಶೀಲ ಸಾಹಿತ್ಯದಂತ ಒಂದು ಸಾಕ್ತಾ ಇರ್ತಕ್ಕಂಥದ್ದು ಇದು ಬೂಟ್ ಪಾಲಿಸ್. ಇದು ಬಸವರಾಜ್ ಕಟ್ಟಿಮನಿಯವರು ರಚಿಸಿದಂತ ಜೋಳದ ಬೆಳೆಯ ನಡುವೆ ಬರ್ತಕ್ಕಂಥ ಒಂದು ಬೂಟ್ ಪಾಲಿಸ್ ಕತೆ. ಇದು ಬೂಟ್ ಪಾಲಿಸ್ ಕತೆ ಒಂದು ಸಾಮಾನ್ಯ ಹುಡುಗನ ಜೀವನದ ಚಟುವಟಿಕೆಗಳು, ಮೌಲ್ಯಗಳು, ಸಾಮಾಜಿಕ ತಲ್ಲಣಗಳು, ಸಾಮಾಜಿಕ ಸ್ಥಿತಿಗತಿಗಳ ಬಗ್ಗೆ ಇದು ನಮಗೆ ತಿಳಿಸಿಕೊಡ್ತದ. ಬೂಟ್ ಪಾಲಿಸ್ ಕತೆ ಇದೊಂದು ಶ್ರೇಷ್ಠವಾದಂತಹ ಕತೆ ಎಂಬುದರಲ್ಲಿ 2 ಮಾತಿಲ್ಲ. ಸ್ನೇಹಿತರೆ, ಬೂಟ್ ಪಾಲಿಸ್ ಕತೆ ಒಬ್ಬ ಹುಡುಗರಾಗ ಅದ್ರಾಗ ಹೆಂಡತಿ ಕೆಂಪಿ ಆಕಿ ಗಂಡ ನಿಂಗಪ್ಪ ಹೊಲಕ್ಕೋಗಿರ್ತಾನು. ಕೆಂಪಿ ಮೆಣಸಿನ್ಕಾಯಿ ಚೀಲ ತಗೊಂಡ ಪ್ಯಾಟೆಗೆ ಹೋಗ್ಬೇಕಂತ ಹೊಟ್ಟಿರ್ತಾಳು. ನನ್ನ ಹೆಸರು ರುಕ್ಮಿಣಿ ಬಾಳಿನಾಳು. ನಾನು ಹೇಳುತ್ತಿರುವ ಕಥೆಯ ಹೆಸರು ಮಗಳು. ಕಪ್ಪಗಿರುವ ಕಣ್ಣಿನ 7ನೇ ವರ್ಷದ ಬಾಲ್ಯ ಒಬ್ಬಳು ಮನೆಗೆ ಓಡಿ ಬಂದು ಮೇಜಿನ ಮೇಲೆ ಕುಳಿತಿರುವ ಅಮ್ಮನ ಮಂಡಲಿ ಕುಳಿತು ಮನೆಗೆ ಬಂದಿರುವ ವ್ಯಕ್ತಿಯನ್ನು ನೋಡದಂತೆ ಹೋಗಿ ಕುಳಿತಳು. ಅಮ್ಮ, ನನಗೆ ಹಸಿವಾಗಿದೆ, ಏನಾದರೂ ತಿನ್ನೋದಕ್ಕೆ ಕೊಡಿ ಎಂದು ಕೇಳಿದಳು. ಅಮ್ಮ, ಏನು ಬೇಕು ನಿನಗೆ ಅಂತ ಕೇಳಿದಳು. ಆವಾಗ ಏನಾದರೂ ಕೊಡಮ್ಮ, ನನಗೆ ತುಂಬ ಹೊಟ್ಟೆ ಹಸಿದಿದೆ ಎಂದು ಹೇಳಿದಳು. ನಿಮ್ಮ ತಂದೆ ಬರೆಯುವುದಕ್ಕಾಗಿ ತಂದೆ ಬಂದ ಮೇಲೆ ಎಲ್ಲರೂ ಸೇರಿ ಊಟ ಮಾಡೋಣ ಅಂತ ತಾಯಿ ಹೇಳಿದರು. ಬಸವರಾಜ್ ಕಟ್ಟಿಮನಿಯವರ 5ನೇ ಸ್ವತಂತ್ರ ದಿನದ ಬಗ್ಗೆ ಕಥೆಯನ್ನು ಹೇಳುತ್ತಿದ್ದೇನೆ. ಶ್ರಾವಣ ಮಾಸದ ಕಪ್ಪು ಮೋಡಗಳಿಂದ ಆವೃತವಾಗಿರ್ತಕ್ಕಂಥ ಆ ದಿನ ಆಗಿರ್ತೈತಿ. ಆ ದಿನದಲ್ಲಿ ಎಲ್ಲರೂ ದಿನನಿತ್ಯ ತಮ್ಮ ಚಟುವಟಿಕೆಗಳನ್ನು ಆರಂಭಿಸಿ ತಮ್ಮ ದಿನನಿತ್ಯ ಯಾವ ರೀತಿ ಕೆಲಸ ಮಾಡ್ತಾರೆ ಆ ಕೆಲಸದಲ್ಲಿ ತೊಡಗಿರ್ತಾರೆ. 5ನೇ ಸ್ವತಂತ್ರ ದಿನ ಇರ್ತೈತಿ ಅಂತ ಹೇಳಿ ಆ ಜನಕ ಯಾರಿಗೂ ಕೂಡ ಅದು ಅರಿವಿರಂಗಿಲ್ಲ. ಆ ರೀತಿ ಅವರ ಕೆಲಸವನ್ನ ಮಾಡ್ತಿರ್ತಾರೆ. ಅಲ್ಲೇ ಒಂದು ಸಮೀಪದಲ್ಲಿ ಒಂದು ಗುಡಿಯೊಳಗ ಒಬ್ಬ ಮುದುಕ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಾನಿಕಾ ಬಸವರಾಜ್ ಅಂತ, BA ಥರ್ಡ್ ಸೆಮ್. ನಾನು ಹೇಳ್ತಾ ಇರೋದು ಬಸವರಾಜ್ ಕಟ್ಟಿಮನಿಯವರು ಬರೆದಿರ್ತಕ್ಕಂಥ ಕೂಡ ಹೇಳಿದ ಕತೆ. ಮೊದಲು ಹುಲ್ಲೆನ್ನ ಹುಲ್ಲು ಎಂಬ ಕುರುಡ ಮುದುಕನ ಧ್ವನಿಯ ಮೂಲಕ ಈ ಕತೆ ಪ್ರಾರಂಭ ಆಗ್ತೈತಿ. ಅವನ ಧ್ವನಿ ಎಲ್ಲಿ ತನಕ ಕೇಳಿಸ್ತೈತೆ ಅಂದ್ರೆ ಒಂದು ಹಳ್ಳದಿಂದ ಒಂದು ಶಾಲೆಯವರೆಗೂ ಆತ ಕುರುಡನ ಧ್ವನಿ ಕೇಳಿಸ್ತೈತಿ. ಕುರುಡ ಯಾರ ಅಂದ್ರೆ ಮೊದಲು ಲೇಖಕರು ಶಾಲೆಯಿಂದ ಮನೆಗೆ ಹೋಗಿ ಏತದ ಬಾವಿಯಲ್ಲಿ ಹೋಗಿರ್ತಾರೆ. ಸುತ್ತಮುತ್ತಲಿನ ವಾತಾವರಣ ಆಗಲಿ, ನೀರು ಹರಿಯುವ ಜಳಿ ಆಗಲಿ, ಹಾಗೂ ನೀರು ತುಂಬಿರುವ ಮೊಟ್ಟೆ ಇದೆಲ್ಲ ಗಂಭೀರ ಧ್ವನಿ ಆಗಲಿ ಲಾಸ್ಟಕ್ಕೆ ಆ ಕುರುಡ ಹೇಳ್ತಕ್ಕಂತಹ ಹಾಡು. ನನ್ನ ಹೆಸರು ಮಂಜುಳಾ ಕುಚ್ಚಿ, BA ಥರ್ಡ್ ಸೆಮ್ ಓದಾಕತ್ತೀನಿ. ಬಸವರಾಜ್ ಕಟ್ಟಿಮನಿಯವರು ಬರೆದಿರುವಂಥ ಕತೆ ಯಾವುದಪ್ಪ ಅಂದರೆ ಶರಣ ಅನ್ನೋ ಕಥೆಯನ್ನು ನಾನು ಇವತ್ತು ಹೇಳಕತ್ತೀನಿ. ಬಸವರಾಜ್ ಕಟ್ಟಿಮನಿಯವರು ಮೊದಲು ಶರಣನ ಬಗ್ಗೆ ವರ್ಣನೆ ಮಾಡ್ತಾರೆ. ಶರಣ ಹೆಂಗಿದ್ದ, ಅವನ ಕೆಲಸ ಏನು ಅಂತ ಹೇಳ್ಕೊತ ಈ ಕಥೆನ ನಾನು ಆರಂಭ ಮಾಡ್ತೀನಿ. ಶರಣ ಹೆಂಗಿದ್ದಂದ್ರೆ ಬಡಕಾಗಿದ್ದ, ಬೇಕಿನಂತ ಕಂಡಿದ್ದ. ಅವನ ವಯಸ್ಸು ಎಷ್ಟಿತ್ತಂದ್ರೆ 50ರಿಂದ 52 ನಡುವೆ ಅವನ ವಯಸ್ಸಿತ್ತು. ಅವನ ಬಟ್ಟೆಗಳು ಹೆಂಗಿದ್ವು ಅಂದರೆ ಎಲ್ಲ ಬಣ್ಣ ಹೋಗಿ ಹಳೆಯದಾಕಿಸಿಂದ ಅಡಿಯಿಂದ ಮುಗಿಯೋವರೆಗೂ ಎಲ್ಲ ಬಣ್ಣ ಹೋಗಿರೋ ಬಟ್ಟೆಗಳಿದ್ವು. ಆ ರೀತಿ ಹೊಸದಾದ ಒಬ್ಬ ವ್ಯಕ್ತಿ ಯಾರು ಮಾಲಾಪುರಕ್ಕೆ ಬರಾಕತ್ತಾನಂದ್ರೆ ಆ ಊರಾಗಿದ್ದ ನಮ್ಮೂರಿಗೆ ಅವ್ನು ಹೊಸವ ಬರಾಕತ್ತಾನು. ಅವನ ಬಗ್ಗೆ ನಾವು ತಿಳ್ಕೊಬೇಕಂತ ಹೇಳಿ ಎಲ್ಲರೂ ಹೋಗಿ ಅವ್ನು ಹೇಳ್ತಾರೆ, ಏನಪ್ಪ ನಿಮ್ಮ ಹೆಸರೇನ ಅಂತಂದಾಗ ಅವ್ನು ಊರಾಗಿ ನಕ್ಕೋತ ಹೇಳ್ತಾನೆ. ಯಾಕಂದ್ರೆ ಅವ್ನು ಭಯ ಕಲ್ಲಿರೋದಿಲ್ಲ. ಜರ ಸ್ವಲ್ಪ ಮಾತಾಡಿದ್ರು ಕೂಡ ಅವ್ನು ನಕ್ಕಂಗ ಇಲ್ಲ ಸರ್ ಅಂತ ಹೇಳ್ತಾನೆ. ಮಾರುವೇಷದಲ್ಲಿ ಈಗ ಭಾರತಕ್ಕೆ ಬಂದಿದ್ದಾನೆ. ಆತ ಪಾಕಿಸ್ತಾನಿ ಸೈನಿಕರಿಗೆ ಸಹಾಯ ಮಾಡಲಿಕ್ಕೆ ರೈಲು ಈಗ ಕೆಲವೇ ನಿಮಿಷದಲ್ಲಿ ರೈಲು ಸಂಚಾರ ಆಗುತ್ತಲ್ಲ, ಅಲ್ಲಿ ಸೈನಿಕರನ್ನ ಕೊಂದಾಕ್ಲಿಕ್ಕೆ ಆತ ಬಂದಿದ್ದಾನೆ ರೈಲು ಹಳಿ ಮೇಲೆ. ಸೊ ನಿಮ್ಗೆ ಗೊತ್ತೇನ ಕೇಳ್ತಾನೆ. ಇಲ್ಲ ಸರ್ ಅಂತಾನೆ ಆತ ನಾಳ. ಅವಾಗ ಅವಂಗ ಸಂತೋಷ ಆಕತಿ. ಮುಂದೆ ಏನು ಮಾಡ್ತಾನಂದ್ರೆ ಅವಳದಾಳ ಅವ ಅದನ್ನಲ್ಲ ಅವ ಏನು ಹೇಳ್ತಾನಂದ್ರೆ ತಗೋ ನಿನ್ನ ಬುಟ್ಟಿ ತೊಗೊಂಡು ಹೋಗು ನಡಿ ತಂದಾಗ ಆಕೆ ಕೇಳ್ತಾಳ. ಬಂಡಿ ಒಳಗೆ ಭಾಳ ಆನಂದ ಪಟ್ಟಿವು. ಅಣ್ಣ ಭಾಳ ಚಲೋದಾನವ ತಂದ ಅಂತಾಳ ಆಕಿ. ಇನ್ಕತಕ ಅಣ್ಣ ಅಂದಾಗ ಅವನ ಮನಸ್ಸು ಭಾಳ ಕೊರಗ್ತೈತಿ. ಎಲ್ಲ ಅವ್ನು ಇನ್ಕತಕ ಎಲ್ಲ ಮಾಡಿದ್ ವೇಸ್ಟ್ ಆತಲ್ಲ. ಇದೊಂದು ಸ್ವತಂತ್ರ ಹೋರಾಟದ ಹಿನ್ನೆಲೆ ಕುರಿತ ತಿಳಿಸುವಂತ ಒಂದು ಕೃತಿ ಆಗಿದೆ. ಸ್ವತಂತ್ರ ಹೋರಾಟಗಾರರು ಇಡೀ ದೇಶಕ್ಕಾಗಿ ತಮ್ಮನ್ನು ತಾವು ಎಷ್ಟೋ ಜನ ಮುಡಿಪಾಗಿ ಇಟ್ಕೊಂಡರು. ಅದಷ್ಟೇ ಅಲ್ಲದೆ ಸಾಮಾನ್ಯ ವರ್ಗದ ಜನರು ಆಗಿರ್ಬೋದು, ರೈತರು ಆಗಿರ್ಬೋದು ಸಹ ಏನು ಮಾಡ್ಯಾರಪ್ಪ ಅಂದ್ರೆ ದೇಶಕ್ಕಾಗಿ ತಮ್ಮ ಜೀವನವನ್ನು ಮುಡಿಪಿಟ್ಟಿದ್ದಾರೆ.